ಹಾಯ್ ಫ್ರೆಂಡ್ಸ್, ಗ್ರೀಟಿಂಗ್ಸ್ ಟು ಆಲ್. ನಮ್ಮಿಬ್ಬರು ರಹಸ್ಯ ಏನು ಗೊತ್ತಾ ಫ್ರೆಂಡ್ಸ್, ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೇ ತಾನೇ ಫ್ರೆಂಡ್ಸ್ ಗೊತ್ತಾಗೋದು ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆಯಾ ಇಲ್ವಾ ಅಂತ. ಅದರಿಂದ ತಾನೇ ನಾನು ಮೋಟಿವೇಟ್ ಆಗಿ ನಾನು ತುಂಬ ವೀಡಿಯೋಸ್ ಮಾಡ್ತೀನಿ. ಆವಾಗ ನೀವು ದೇವರ ಮಹಿಮೆಯನ್ನು ಹಾಡಿನ ಮುಖಾಂತರ ಕಾಣ್ಬೋದು ತಾನೇ ಫ್ರೆಂಡ್ಸ್. ಯಾರೂ ಕಮೆಂಟೇ ಆಗ್ತಿಲ್ಲ ಫ್ರೆಂಡ್ಸ್, ನಂಗೆ ಬೇಜಾರಾಗ್ತಿದೆ. ಇಬ್ಬರು ಮಾತ್ರ ಕಮೆಂಟ್ ಹಾಕಿದ್ರು, ಶಾಂತಿ ಆರಗಿಸಿ ನಿಮ್ಮ ಹಾಗೆ ಪ್ರೀತಿಸೋರಿಲ್ಲ ಅಂತ. ಅದಕ್ಕೆ ಎರಡಕ್ಕೂ ರಿಪ್ಲೈ ಕೊಟ್ಟಿದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ ಅಂತ ನಂಬಿದ್ದೀನಿ ಫ್ರೆಂಡ್ಸ್. ಅಂದರೆ ಯಾಕೆ ತಡ ಮಾಡೋದು, ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಯೇಸುವಿನ ವಾಕ್ಯ ಅದು ಸತ್ಯವಾಕ್ಯವಾಗಿದೆ ಫ್ರೆಂಡ್ಸ್, ನಿತ್ಯವಾಕ್ಯವಾಗಿದೆ, ಜೀವಂತ ವಾಕ್ಯವಾಗಿದೆ. ಯೇಸುವಿನ ವಾಕ್ಯ ಸತ್ಯವಾಗಿದೆ ಅಂತ ಬೈಬಲಲ್ಲಿ ಎಲ್ಲಿ ಬರ್ತಿದೆ ಅಂತ ಕೇಳಿದರೆ ಫ್ರೆಂಡ್ಸ್, ನೀವು ಕೀರ್ತನೆಗಳು 33:4 ಬರೆದಿದೆ ಫ್ರೆಂಡ್ಸ್. ಸತ್ಯವಾದುದು ಆತನ ಪವಿತ್ರ ವಾಕ್ಯ. ಆ ಸತ್ಯವಾಕ್ಯಕ್ಕೆ ಒಂದು ಗೀತೆಯನ್ನು ಹಾಡೋಣ ಫ್ರೆಂಡ್ಸ್. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ, ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ, ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ, ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ. ನಿಮ್ಮ ವಾಕ್ಯವೇ ದಾರಿದೀಪವೇ, ಈ ಅಂಧಕಾರದಲ್ಲಿ ನನಗೆ ಜ್ಯೋತಿಯಾಗಲಿ. ನಿಮ್ಮ ವಾಕ್ಯವೇ ನನಗೆ ದಾರಿದೀಪವೇ, ಈ ಅಂಧಕಾರದಲ್ಲಿ ನನಗೆ ಜ್ಯೋತಿಯಾಗಲಿ. ಜೀವವಿರುವ ನಿಮ್ಮ ಶಕ್ತಿ ವಾಕ್ಯವು ನೊಂದು ಬೆಂದ ಹೃದಯಕ್ಕಿಂದು ಅಮರವಾಗಿದೆ. ಸತ್ಯವಾಕ್ಯವ ನಾನು ನಿತ್ಯ ಕೇಳದೆ, ಈ ಸತ್ಯ ಮಾರ್ಗದಲ್ಲಿ ನನ್ನೆಂದು ನಡೆಸಿದೆ. ಸತ್ಯವಾಕ್ಯವ ನಾನು ನಿತ್ಯ ಕೇಳದೆ, ಈ ಸತ್ಯ ಮಾರ್ಗದಲ್ಲಿ ನಿತ್ಯ ನಡೆಸಿದೆ. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ, ಧರೆಗೆ ಇಳಿದು ಬಂದ ವಾಕ್ಯವೇ ಯೇಸುದೇವನೇ. ಸತ್ಯವಾಕ್ಯವೇ, ನಿತ್ಯವಾಕ್ಯವೇ, ಧರೆಗೆ ಇಳಿದು ಬಂದ ವಾಕ್ಯವೇ. Thank you for watching this video. Let Mother Mary bless you all.